ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ವಂದಿಸ್ತೇನೆ. ಇವತ್ತು ವಾಕ್ಯ ಸಂದೇಶ ಕೊಡಲು ನಮ್ಮ ಮಧ್ಯೆ ಬ್ರದರ್ ಪದ್ಮನಾಭ್ ಹೌಸ್ ಆಫ್ ಫೆಲೋಶಿಪ್ ಚರ್ಚ್ ಮೈಸೂರಿಂದ ಬಂದಿದ್ದಾರೆ. ಅವರು ನಮಗೆ ವಾಕ್ಯ ಸಂದೇಶವನ್ನು ಕೊಡ್ತಾರೆ. ಅದನ್ನು ಆಲಿಸಿ ದೇವರ ಆಶೀರ್ವಾದ ಹೊಂದಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಬನ್ನಿರಿ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ಈ ತಿಂಗಳು ಎಲ್ಲ ಜನರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥವರಾಗಿದ್ದೇವೆ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳುವಂಥರಾಗಿರಬೇಕು. ಈ ದಿನದ ಶಿಕ್ಷೆಗೆ ದೇವರು ಎಲ್ಲ ಜನರನ್ನು ಪ್ರೀತಿಸುವಂಥರಾಗಿದ್ದಾರೆ. ದೇವರು ತನ್ನ ಒಬ್ಬನೇ ಮಗನನ್ನು ಎಲ್ಲ ಜನರಿಗೋಸ್ಕರ ಕಳಿಸಿಕೊಟ್ಟರು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡಬಹುದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಇದರಲ್ಲಿ ನಾವು 4 ವಿಷಯವನ್ನು ತಿಳಿದುಕೊಳ್ಳುವಂಥರಾಗಿದ್ದೇವೆ. ಮೊದಲನೇದಾಗಿ ದೇವರು ಎಂಬುದಾಗಿ, ಎರಡನೇದಾಗಿ ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟನು ಎಂಬುದಾಗಿ, ಮೂರನೇದಾಗಿ ತನ್ನ ಮಗನನ್ನು ಕೊಟ್ಟನು ಎಂಬುದಾಗಿ, ನಾಲ್ಕನೇದಾಗಿ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಈ 4 ವಿಷಯವನ್ನು ಈ ಒಂದು ವಚನದಲ್ಲಿ ನಾವು ನೋಡಬಹುದು ಪ್ರಿಯರೇ. ಮೊದಲನೇದಾಗಿ ದೇವರು ಎಂಬುದಾಗಿ ಆರಂಭವಾಗುವಂಥದ್ದಾಗಿದೆ. ದೇವರು ಅಂದರೆ ಯಾರು ಎಂಬುದಾಗಿ ನಾವು ಮೊದಲನೇದಾಗಿ ತಿಳಿದುಕೊಳ್ಳುವಂಥರಾಗಿರಬೇಕು. ಭೂಮಿ ಆಕಾಶವನ್ನು ಉಂಟು ಮಾಡಿದಂಥವರು, ಮನುಷ್ಯರನ್ನ ಉಂಟು ಮಾಡಿದಂಥವರು, ಹಾಗೂ ಗಿಡ ಮರಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಿದವರನ್ನು ನಾವು ದೇವರು ಎಂಬುದಾಗಿ ಕರೆಯುವಂಥರಾಗಿದ್ದೇವೆ. ಈ ದೇವರು, ಯಾವ ಮನುಷ್ಯನನ್ನು ಉಂಟು ಮಾಡಿದಂಥ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಜನರಿಗೋಸ್ಕರ ತನ್ನ ಮಗನನ್ನು ಕಳಿಸಿಕೊಡ್ತಾರೆ. ನೋಡ್ರಿ, ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಮಗನನ್ನು ಕೊಡುವಂಥವರಾಗಿದ್ದಾರೆ. ತನ್ನ ಮಗನನ್ನು ಕೊಡುವಂಥದ್ದು ಯಾತಕ್ಕಾಗಿ ಎಂಬುದಾಗಿ ನಾವು ನೋಡುವಾಗ, ಆದಾಮು ಅವಳು ಮಾಡಿದಂಥ ಪಾಪದಿಂದ ಇಡೀ ಲೋಕದ ಜನರ ಎಲ್ಲರ ಮೇಲೆಯೂ ಶಾಪ ಉಂಟಾಯಿತು. ಆ ಶಾಪವನ್ನು ನೀಗಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಡುವಂಥವರಾಗಿದ್ದಾರೆ. ತನ್ನ ಒಬ್ಬನೇ ಮಗನು ಎಂಬುದಾಗಿ ಹೇಳುವುದಾದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ಯಾರೆಲ್ಲ ನಂಬುತ್ತಾರೆ ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಈ ಭೂಮಿಯ ಮೇಲೆ ದೇವರು ಕೊಡುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಎರಡನೇದಾಗಿ ನಾವು ಅಲ್ಲಿ ನೋಡುವಾಗ, ದೇವರು ಆದಿಕಾಂಡದಲ್ಲಿ ನಾವು ನೋಡುವಾಗ ಮನುಷ್ಯನ ಯಾವ ರೀತಿಯಲ್ಲಿ ಉಂಟು ಮಾಡಿದ್ರು ಎಂಬುದಾಗಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ 1ರಿಂದ 31 ವಚನ ತನಕ ನಾವು ನೋಡುವಾಗ, ಎಲ್ಲ ಭೂಮಿಯಲ್ಲಿ ಏನನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ರು ಅದು ಪ್ರತಿಯೊಂದನ್ನು ನಾವು ಅದರಲ್ಲಿ ನೋಡುವಂಥವರಾಗಿರಬಹುದು ಪ್ರಿಯರೇ. ಆ ಸೃಷ್ಟಿ ಮಾಡಿದಂಥ ಮನುಷ್ಯನ ದೇವರು ಹೆಚ್ಚಾಗಿ ಪ್ರೀತಿಸೋದ್ರಿಂದ ತನ್ನ ಮಗನನ್ನು ಈ ಭೂಮಿಯ ಮೇಲೆ ದೇವರು ಕಳಿಸಿಕೊಟ್ರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನೋಡ್ರಿ, ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ಮೇಲೆ ತನ್ನ ಜನರಿಗೋಸ್ಕರ ಹೆಚ್ಚಾದ ಪ್ರೀತಿಯನ್ನು ದೇವರು ತೋರಿಸಿದ್ರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. 1 ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವಾಗ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಎಂಬುದಾಗಿ ಹೇಳಲ್ಪಡ್ತಿದೆ. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟು ಜನರ ಮೇಲೆ ಇರುವಂಥ ಪ್ರೀತಿನ ದೇವರು ತೋರಿಸಿರುವಂಥವರಾಗಿದ್ದಾರೆ. ನೋಡ್ರಿ, ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ. ಯಾಕಂದರೆ ದೇವರು ಜನರ ಮೇಲೆ ಇಟ್ಟಿರುವಂಥ ಪ್ರೀತಿನ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಅವರ ಪ್ರೀತಿನ ಜನರಿಗೆ ತೋರಿಸುವಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಹಾಗೂ ನಾವು ನೋಡುವಾಗ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ರಕ್ಷಕನಾಗಿ ಕಳಿಸಿಕೊಟ್ಟನು ಎಂಬುದಾಗಿ ನೋಡಲ್ಪಡ್ತೇವೆ. ನೋಡ್ರಿ, ರಕ್ಷಕ ಅಂದರೆ ಯಾರು ಎಂಬುದಾಗಿ ನಾವು ನೋಡುವಾಗ, ಆಪತ್ತಿನಲ್ಲಿ ಇರುವಂಥ ಸಮಯದಲ್ಲಿ ಆಪತ್ತಿನಿಂದ ಬಿಡಿಸುವವ್ರನ್ನ ರಕ್ಷಕನು ಎಂಬುದಾಗಿ ಕರೆಯುವಂಥದ್ದಾಗಿದೆ. ಆ ರಕ್ಷಕನು ನಮಗೋಸ್ಕರ ಈ ಭೂಮಿಯ ಮೇಲೆ ಬಂದು ಜನರ ಎಲ್ಲ ಪಾಪಗಳನ್ನು ಶಾಪಗಳನ್ನೆಲ್ಲ ನೀಗಿಸಿ ಆತನು ನಮ್ಮನ್ನು ಅಪರಾಧಗಳಿಂದ
ತಪ್ಪಿಸುವಂತನಾಗಿದ್ದಾನೆ ಯೇಸು ಕ್ರಿಸ್ತನು ಎಂಬುದಾಗಿ, ಆತನನ್ನು ನಮಗೋಸ್ಕರ ಈ ಭೂಮಿಯ ಮೇಲೆ ದೇವರು ಕಳಿಸಿಕೊಟ್ಟರು. ಆತನು ರಕ್ಷಕನು ಎಂಬುದಾಗಿ ನಾವು ನೋಡಬಹುದು. ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಬಹುದು. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ಹೇಳಲ್ಪಡ್ತದೆ. ಅಲ್ಲಿ ನಾವು ನೋಡುವಾಗ ಕುರುಬರು ಕುರಿ ಕಾಯುತ್ತಿರುವಂಥ ಸಮಯದಲ್ಲಿ ದೇವದೂತರುಗಳು ಬಂದು ಅಲ್ಲಿ ಕುರುಬರ ಮಧ್ಯದಲ್ಲಿ ನಿಮಗೆ ಒಂದು ಶುಭ ಸಮಾಚಾರವನ್ನು ಹೇಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದಾಗಿದೆ ಪ್ರೇರೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ ನೋಡ್ರಿ. ನಾವು ಆಪತ್ತಿನಲ್ಲಿದ್ದಾಗ ನಮ್ಮನ್ನು ತಪ್ಪಿಸಬೇಕಾದ್ರೆ ಒಬ್ಬ ರಕ್ಷಕನು ಬೇಕಾಗಿರುವಂಥದ್ದಾಗಿದೆ. ಆ ದಿನಗಳಲ್ಲಿ ಎಲ್ಲ ಜನರು ಪಾಪ ಮಾಡಿ ಎಲ್ಲ ಜನರ ಮೇಲೆ ಅಪರಾಧಗಳು ಇದ್ದಾಗ ಅದರಿಂದ ಬಿಡಿಸೋದಕ್ಕೋಸ್ಕರ ಒಬ್ಬ ರಕ್ಷಕನು ನಮಗೆ ಬೇಕಾಗಿತ್ತು ಪ್ರಿಯರೇ. ದೇವರು ಆ ರಕ್ಷಕನನ್ನು, ಯೇಸು ಸ್ವಾಮಿನ ಈ ಭೂಮಿಯಲ್ಲಿ ಕಳಿಸಿ ಜನರ ಎಲ್ಲ ಪಾಪಗಳನ್ನು ಶಾಪಗಳನ್ನು ನೀಗಿಸಿ ಅವರು ಕಲ್ವಾರಿ ಶಿಲುಬೆ ಮೇಲೆ ಅದನ್ನು ಒತ್ತುಕೊಂಡರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 4ನೇದಾಗಿ ನಾವು ನೋಡುವಾಗ ದೇವರು ನಾವು ಪಾಪಿಗಳಾಗಿ ಇದ್ದಾಗಲೂ ದೇವರು ನಮ್ಮನ್ನು ಪ್ರೀತಿಸಿದರು ಎಂಬುದಾಗಿ ನಾವು ನೋಡಬಹುದು. ನೋಡ್ರಿ, ಜನರು ನಾವು ಒಂದು ವೇಳೆ ಪಾಪ ಮಾಡುವುದಾದರೆ ನಮ್ಮನ್ನು ದ್ವೇಷಿಸ್ತಾರೆ, ನಮ್ಮನ್ನು ದೂರ ತಳ್ಳುವಂಥವರಾಗಿದ್ದಾರೆ, ನಮ್ಮ ಹತ್ತಿರನೂ ಅವರು ಬರದೇ ಇರುವಂಥವರಾಗಿರುತ್ತಾರೆ. ಆದರೆ ದೇವರು ನೋಡ್ರಿ, ನಾವು ಪಾಪಿಗಳಾಗಿ ಇದ್ದೇವೆ ಎಂಬುದಾಗಿ ಗೊತ್ತಿದ್ರೂ ದೇವರು ನಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ನಾವು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ನಾವು ನೋಡಬಹುದು, 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಬಹುದು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಎಂಬುದಾಗಿ ಹೇಳಲ್ಪಡ್ತದೆ. ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿ ಮಾಡಿದನು ಎಂಬುದಾಗಿ ನೋಡುವಂಥರಾಗಿದ್ದೇವೆ. ನೋಡ್ರಿ, ಒಬ್ಬ ಪಾಪಿನ ಪ್ರೀತಿಸಬೇಕಾದ್ರೆ ಎಷ್ಟು ಭಾಳ ಕಷ್ಟವಾದಂಥ ಒಂದು ಕಾರ್ಯ. ನಾವು ಕೆಲವು ಸಮಯದಲ್ಲಿ ನೋಡುವಾಗ ಒಬ್ಬ ಮನುಷ್ಯ ಪಾಪ ಮಾಡುವುದಾದರೆ ಅವನ ದೂರ ತಳ್ತಾರೆ, ಅವನ ಹತ್ತಿರ ಯಾರು ಹೋಗದೇ ಇರುವಂಥವರಾಗಿರ್ತಾರೆ. ಆದರೆ ದೇವರು ತನ್ನ ಮಕ್ಕಳು ಪಾಪ ಮಾಡಿದಾಗಲೂ ದೇವರು ಅವ್ರನ್ನ ಹೆಚ್ಚಾಗಿ ಪ್ರೀತಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರು ಪಾಪಿಗಳಾಗಿದ್ದಾಗಲೂ ದೇವರು ಅವರನ್ನು ಕೈ ಬಿಡದಂತೆ, ಅವ್ರನ್ನ ತಳ್ಳಿಬಿಡದಂತೆ ದೇವರು ಅವ್ರನ್ನ ಪ್ರೀತಿಸಿ, ಇದೋ ನಾನು ಸೃಷ್ಟಿ ಮಾಡಿದಂಥ ನನ್ನ ಮಕ್ಕಳು, ಇವರು ನಾಶವಾಗಬಾರ್ದು, ಇವರು ನನ್ನಿಂದ ದೂರವಾಗಬಾರ್ದು ಎಂಬುದಾಗಿ ದೇವರು ಜನರ ಮೇಲೆ ಒಂದು ಪ್ರೀತಿನ ಇಟ್ಟು ತನ್ನ ಮಗನನ್ನು ಕಳಿಸ್ಕೊಡುವಂಥರಾಗಿದ್ದಾರೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಯಾಕಂದರೆ ದೇವರಲ್ಲಿ ಪ್ರೀತಿ ಇದೆ ಎಂಬುದಕ್ಕೋಸ್ಕರ ಅಲ್ಲ, ದೇವರೇ ಪ್ರೀತಿಯಾಗಿ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥರಾಗಿರಬೇಕು. ಯಾಕಂದರೆ ನಾವು ನೋಡುವಾಗ 1 ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಬಹುದು, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ ಪ್ರಿಯರೇ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ ಎಂಬುದಾಗಿ ಹೇಳ್ತದೆ. ಒಂದು ವೇಳೆ ನಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ನಾವು ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಮ್ಮಲ್ಲಿ ಪ್ರೀತಿ ಇರುವುದರ ಮಾತ್ರ ನಾವು ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾವು ದೇವರನ್ನು ಕಂಡುಕೊಳ್ಳುವುದೇ ಇರುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅಲ್ಲಿ ನಾವು ನೋಡಬಹುದು, ದೇವರು ಪ್ರೀತಿ ಸ್ವರೂಪಿಯು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಆತನು ಪ್ರೀತಿ ಉಳ್ಳ ದೇವನು, ಆತನು ಎಲ್ಲರನ್ನೂ ಪ್ರೀತಿಸುತ್ತಾನೆ. ಪಾಪಿನ ಪ್ರೀತಿಸುವಂತವನಾಗಿದ್ದಾನೆ, ನೀತಿವಂತನನ್ನು ಪ್ರೀತಿಸುವಂತವನಾಗಿದ್ದಾನೆ, ಶ್ರೀಮಂತನನ್ನು ಪ್ರೀತಿಸುವಂತನಾಗಿದ್ದಾನೆ, ಬಡಸ್ತನಲ್ಲಿರುವಂಥ ಜನರನ್ನು ಪ್ರೀತಿಸುವಂತವನಾಗಿದ್ದಾನೆ. ಎಲ್ಲರನ್ನು ದೇವರು ಪ್ರೀತಿಸುವಂತವನಾಗಿದ್ದಾನೆ. ಆ ಕಲ್ವಾರಿ ಶಿಲುಬೆ ಮೇಲೆ ನಾವು ನೋಡಬಹುದು, ತನ್ನನ್ನು ಹಿಂಸೆ ಪಡಿಸಿದಂಥ ಜನರನ್ನು ದೇವರು ಪ್ರೀತಿಸಿದನು ಎಂಬುದಾಗಿ ನೋಡಲ್ಪಡ್ತೇವೆ. ತನ್ನ ಹಿಂಸೆ ಪಡಿಸಿದಂಥ ಜನರು ಅನೇಕ ವಿಧವಾದಂಥ ಅವರನ್ನು ಅವಮಾನಪಡಿಸಿ ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಡುವಾಗಲೂ, ತನ್ನ ದೇಹದ ಮೇಲೆ ಅನೇಕ ವಿಧವಾದಂಥ ವಿಚಿತ್ರವಾದಂಥ ನೋವುಗಳನ್ನು ಪಡಿಸಿದಾಗಲೂ ದೇವರು ಅವರೆಲ್ಲರನ್ನು ಪ್ರೀತಿಸಿದ್ರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ದೇವರು ದ್ವೇಷ ಮಾಡುವಂಥ ದೇವರಲ್ಲ, ಆತನು ಎಲ್ಲರನ್ನೂ ಪ್ರೀತಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಆತನು ಇಂದಿಗೂ ಎಲ್ಲ ಜನರನ್ನು
ಪ್ರೀತಿಸುವಂಥವನಾಗಿದ್ದಾನೆ. ಇದನ್ನು ವೀಕ್ಷಿಸಿಕೊಂಡಿರುವಂಥ ನನ್ನ ಸಹೋದರ ಸಹೋದರೇ, ಇವತ್ತಿಗೂ ದೇವರು ನಿಮ್ಮೆಲ್ಲರನ್ನೂ ಪ್ರೀತಿಸುವಂಥವನಾಗಿದ್ದಾನೆ. ಯಾಕಂದರೆ ಆತನು ಪ್ರೀತಿ ಸ್ವರೂಪವಾಗಿದ್ದಾನೆ. ಒಂದು ವೇಳೆ ನನ್ನನ್ನು ಪ್ರೀತಿ ಮಾಡುವವರು ಯಾರಾದರೂ ಇದ್ದಾರಾ ಎಂಬುದಾಗಿ ನೀವು ಕೇಳುವುದಾದರೆ, ಖಂಡಿತವಾಗಲೂ ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಒಬ್ಬ ದೇವರಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನಿಮಗೋಸ್ಕರ ಈ ಭೂಮಿಯ ಮೇಲೆ ದೇವರು ಬಂದು ತನ್ನ ಪಾಪಗಳನ್ನು ಹೊತ್ತುಕೊಂಡು ಆತನ ಕಲ್ವಾರಿ ಶಿಲುಬೆ ಮೇಲೆ ನಮ್ಮ ಎಲ್ಲ ಅಪರಾಧಗಳನ್ನು ಹೊತ್ತುಕೊಂಡು ಆತನು ತೀರಿಸುವಂಥ ದೇವರಾಗಿದ್ದಾನೆ. ಆತನು ಇವತ್ತಿಗೂ ನಮ್ಮನ್ನು ಎಲ್ಲ ಜನರನ್ನು ಆತನು ಪ್ರೀತಿಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದೀರಾ, ಒಂದು ವೇಳೆ ಇವತ್ತು ನೋವಿನಲ್ಲಿದ್ದೀರಾ, ಒಂದು ವೇಳೆ ಕಷ್ಟದಲ್ಲಿದ್ದೀರಾ, ಆದರೆ ಇವತ್ತು ದೇವರು ನಿಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ಒಂದು ವೇಳೆ ನೀವು ಮನುಷ್ಯರನ್ನ ನಂಬಿ ನೀವು ಕೈ ಬಿಡಲ್ಪಟ್ಟಿರಬಹುದು, ಒಂದು ವೇಳೆ ಸ್ವಂತದವ್ರನ್ನ ನಂಬಿ ನೀವು ಕೈ ಬಿಡಲ್ಪಟ್ಟಿರಬಹುದು, ಆದರೆ ಯೇಸು ಕ್ರಿಸ್ತನು ಇವತ್ತಿಗೂ ನಿಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ಇವತ್ತಿಗೂ ದೇವರು ನನ್ನ ಮಕ್ಕಳು ನನ್ನ ಬಳಿಗೆ ಬರುವುದಾದರೆ ಆತನು ಪ್ರೀತಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನಂಬುವಂಥವರಾಗಿರಬಹುದು. ಪ್ರಿಯರೇ, ಈ ದಿನವೂ ದೇವರು ನಿಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಒಂದು ವೇಳೆ ಈ ದಿನದಲ್ಲಿ ಇದನ್ನು ವೀಕ್ಷಿಸುತ್ತಿರುವಂಥ ನೀವುಗಳು ದೇವರನ್ನು ಪ್ರೀತಿಸುವ ಮನಸ್ಸು ನಿಮ್ಮಲ್ಲಿರುವುದಾದರೆ, ನೀವು ದೇವರನ್ನು ಖಂಡಿತವಾಗ್ಲೂ ನಿಮ್ಮ ಹೃದಯದಲ್ಲಿ ನೀವು ಸ್ವೀಕರಿಸಿಕೊಳ್ಳುವಂಥರಾಗಿರಬಹುದು. ನಾವು ನೋಡುವುದಾದರೆ, ಆರನೇದಾಗಿ ನಾವು ನೋಡುವಾಗ, ನಾವು ದೇವರನ್ನು ಪ್ರೀತಿಸಿದ್ರೆ ಎಂಬುದಕ್ಕೋಸ್ಕರ ತನ್ನ ಮಗನನ್ನು ಕಳಿಸಿಕೊಟ್ಟಿಲ್ಲ. ದೇವರು ನಮ್ಮ ಮೇಲೆ ಪ್ರೀತಿಸಿದ್ರಿಂದ ತನ್ನ ಮಗನನ್ನು ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ. ಪ್ರಿಯರೇ, 1 ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡಬಹುದು, ನಾವು ದೇವರನ್ನು ಪ್ರೀತಿಸಿದರಲ್ಲಿ ಎಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಕ್ಕಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬಂದಿದೆ ಎಂಬುದಾಗಿ ನಾವು ನೋಡಬಹುದು. ದೇವರ ಪ್ರೀತಿಯ ನಿಜ ಗುಣವು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಅದನ್ನು ನಮ್ಮ ಮಧ್ಯದಲ್ಲಿ ತೋರಿಸುವಂತನಾಗಿದ್ದಾನೆ. ಪ್ರಿಯರೇ, ನೋಡ್ರಿ, ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ತನ್ನ ಕುಮಾರನನ್ನು ನಮ್ಮ ಮಧ್ಯದಲ್ಲಿ ಕಳಿಸಿಕೊಟ್ಟು ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿನ ಅವರು ತೋರಿಸುವಂಥವರಾಗಿದ್ದಾರೆ. ಪ್ರಿಯರೇ, ಇಂಥ ದೇವರು ನಾವು ಎಲ್ಲಿ ಹುಡುಕಿದರೂ ನಮಗೆ ಸಿಗುವಂಥವರಾಗಿಲ್ಲ. ಪ್ರಿಯರೇ, ಯಾಕಂದರೆ ನಾವು ದೇವರನ್ನ ಯಾವಾಗಲೂ ಪ್ರೀತಿಸುವಂಥವರಾಗಿರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿಗೂ ದೇವರು ಪ್ರತಿಯೊಬ್ಬರ ಹೃದಯವನ್ನು ತಟ್ಟುತ್ತಾ ಇದ್ದಾರೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ನನ್ನ ಹೃದಯದ ಬಾಗಿಲನ್ನು ತೆರೆಯುವುದಾದರೆ ಅವರ ಒಳಗೆ ಬಂದು ನಾನು ವಾಸ ಮಾಡುತ್ತೇನೆ ಎಂಬುದಾಗಿ ಇವತ್ತಿಗೂ ಅನೇಕ ಜನರ ಹೃದಯಗಳ ಬಾಗಿಲನ್ನು ದೇವರು ತಟ್ಟುವಂಥವರಾಗಿದ್ದಾರೆ. ನೋಡ್ರಿ, ಪ್ರಕಟಣೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡಬಹುದು, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿದೆ. ಇವತ್ತು ಅನೇಕ ದೇವಸೇವಕರ ಮುಖಾಂತರ ದೇವರು ತನ್ನ ಅನೇಕ ಜನರ ಹೃದಯಗಳನ್ನು ತಟ್ಟುವಂಥವರಾಗಿದ್ದಾರೆ. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ ಅನೇಕ ದೇವರ ಸೇವಕರ ಮುಖಾಂತರ ಹೇಳುವಂಥವ್ರೆ, ಅನೇಕ ವಿಶ್ವಾಸಿಗಳ ಮುಖಾಂತರ ದೇವರು ಹೇಳುವಂಥವರಾಗಿದ್ದಾರೆ. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಅನೇಕ ಕಡೆ ನಾವು ನೋಡಬಹುದು. ಇವತ್ತಿಗೂ ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಅನೇಕರನ್ನು ಹೇಳುವಂಥವರಾಗಿದ್ದಾರೆ. ಇದನ್ನು ವೀಕ್ಷಿಸುತ್ತಿರುವಂಥ ನೀವುಗಳು ಒಂದು ವೇಳೆ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳದೆ ಇರುವುದಾದರೆ, ಈ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ನೀವು ಕರೆಯುವಾಗ ಆತನು ಬಂದು ನಿಮ್ಮಲ್ಲಿ ವಾಸ ಮಾಡುವಂಥವರಾಗಿದ್ದಾರೆ. ಪ್ರಿಯರೇ, ಆತನ ಪ್ರೀತಿ ಸದಾ ಶಾಶ್ವತವಾದಂಥ ಪ್ರೀತಿ. ಯಾಕಂದರೆ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಎಲ್ಲ ಜನರು ರಕ್ಷಿಸಲ್ಪಡಬೇಕೆಂಬುದಕ್ಕೋಸ್ಕರ ದೇವರು ಆತನನ್ನು ಕಳಿಸಿಕೊಟ್ಟರು. ಆತನು ಎಲ್ಲ ಜನರನ್ನು ಬಹಳವಾಗಿ ಪ್ರೀತಿಸುವಂಥವನಾಗಿದ್ದಾನೆ. ಪ್ರಿಯರೇ, ನೋಡ್ರಿ, ದೇವರ ಪ್ರೀತಿ ಎಷ್ಟು ದೊಡ್ಡದಾದಂಥ ಪ್ರೀತಿಯಾಗಿದೆ. ಆತನ ಪ್ರೀತಿಯು ಬಹಳ ಅಪಾರವಾದಂಥ ಪ್ರೀತಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈಗ ನಾವು ಏನನ್ನು ಮಾಡಬೇಕೆಂಬುದಾಗಿ ನೋಡಬೇಕು. ಪ್ರಿಯರೇ, ಮೊದಲನೇದಾಗಿ ನಾವು ಮಾಡಬೇಕಾದಂಥ ಕಾರ್ಯ ಯೇಸು ಸ್ವಾಮಿನ ನಂಬುವಂಥವರಾಗಿರಬೇಕು. ಏನಂತ ನಂಬುವಂಥವರಾಗಿರಬೇಕು? ಆತನು ನನಗೋಸ್ಕರ ಈ ಲೋಕಕ್ಕೆ ಬಂದನು, ಆತನು ನನ್ನ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ತಾನು ಜೀವ ಕೊಟ್ಟನು, 3ನೇ ದಿನದಲ್ಲಿ ಆತನು ಜೀವಂತವಾಗಿ ಎದ್ದು ಬಂದನು ಎಂಬುದಾಗಿ ನಾವು ಮೊದಲನೇದಾಗಿ ನಂಬುವಂಥವರಾಗಿರಬೇಕು. ಪ್ರಿಯರೇ, ನಾವು ನಮ್ಮ ಹೃದಯದಲ್ಲಿ ಅದನ್ನು ನಂಬುವಾಗ ದೇವರು ನಮಗೆ ರಕ್ಷಣೆಯನ್ನು ನೀಡುವಂಥವರಾಗಿರ್ತಾರೆ ಎಂಬುದಾಗಿ ನೋಡುತ್ತೇವೆ. ಎರಡನೇದಾಗಿ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ
ನಾವು ದೇವರನ್ನು ಪ್ರೀತಿಸಬೇಕು. ದೇವರನ್ನು ಪ್ರೀತಿಸುವುದಂದರೆ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ಕೇಳುವಾಗ ನೋಡ್ರಿ, 1 ಯೋಹಾನನು ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ ವಾಕ್ಯ ಹೇಳ್ತಿದೆ ಪ್ರೇರೆ. ಆತನ ಆಜ್ಞೆಗಳು ಭಾರವಾದದ್ದಲ್ಲ ಎಂಬುದಾಗಿ ಹೇಳ್ತಿದೆ. ದೇವರನ್ನ ಪ್ರೀತಿಸ್ತೀನಿ ಎಂಬುದಾಗಿ ಬರೀ ಬಾಯಿ ಮಾತಿನಿಂದ ನಾವು ಹೇಳಿದ್ರೆ ಮಾತ್ರ ಸಾಕಾಗಲ್ಲ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಾವು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿನ ತೋರಿಸುವಂಥವರಾಗಿದ್ದೇವೆ. ಆತನ ಆಜ್ಞೆಗಳು ಅದು ಭಾರವಾದವುಗಳಲ್ಲ ಎಂಬುದಾಗಿ ಹೇಳ್ತದೆ. ದೇವರ ಆಜ್ಞೆಗಳು ಏನು ಎಂಬುದಾಗಿ ನಾವು ನೋಡುವಂಥವರಾಗಿರೋಣ. ಮತ್ತಾಯ ಬರೆದ ಪತ್ರಿಕೆ 22ನೇ ಅಧ್ಯಾಯ 37ರಿಂದ 39 ತನಕ ನಾವು ದೇವರ ಆಜ್ಞೆ ಏನು ಎಂಬುದಾಗಿ ನಾವು ನೋಡಬಹುದು. ದೇವರು ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಆತನು ನಿನ್ನ ದೇವರಾಗಿರುವ ಕರ್ತನನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಹೇಳಲ್ಪಡುವಂಥ 1ನೇ ಆಜ್ಞೆ. 2ನೇ ಆಜ್ಞೆ ನಾವು ನೋಡುವಾಗ, ನಿನ್ನ ನೆರೆಯವನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದಾಗಿ ಹೇಳುವಂಥ 2ನೇ ಆಜ್ಞೆ ಆಗಿದೆ. ಈ 2 ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಂಥರಾಗಿದ್ದಾಗ ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಎಂಬುದಾಗಿ ನಾವು ಹೇಳಬಹುದು ಪ್ರೇರೆ. ಒಂದು ವೇಳೆ ಈ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯದೇ ಇರುವುದಾದರೆ, ನಾವು ದೇವರನ್ನು ಬರೀ ಬಾಯಿ ಮಾತಿಂದ ಪ್ರೀತಿಸ್ತಾ ಇದ್ದೀವಿ ಎಂಬುದಾಗಿ ಹೇಳ್ಕೊಂಡು ನಾವು ಜೀವಿಸುವುದಾದರೆ ಅದು ಸುಳ್ಳಾಗಿ ಹೋಗುವಂಥದ್ದಾಗಿರ್ತದೆ ಪ್ರೇರೆ. ಅದರಿಂದ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಾವು ದೇವರ ಮೇಲೆ ಇಟ್ಟಿರುವಂಥ ಪ್ರೀತಿನ ನಾವು ತೋರಿಸುವಂಥವರಾಗಿರಬಹುದು ಪ್ರಿಯರೇ. ಅದರಿಂದ ಈ 2 ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಂಥವರಾಗಿರಬೇಕು. ನೋಡ್ರಿ, ನಮಗೆ ಯೇಸು ಸ್ವಾಮಿ ಇದನ್ನು ಕುರಿತು ಮಾದರಿಯಾಗಿ ನಮಗೆ ತೋರಿಸಿಕೊಟ್ಟು ಹೋಗಿರುವಂಥವರಾಗಿದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ಆತನು ಜೀವಿಸಿದಂಥ ಕಾಲದಲ್ಲಿ ಅವರು ನಮಗೆ ಈ ಮಾದರಿಯನ್ನು ತೋರಿಸಿ ಅವರು ಹೋಗಿರುವಂಥವರಾಗಿದ್ದಾರೆ ಪ್ರಿಯರೇ. ನಾವು ನೋಡಬಹುದು, ಆ ವಚನವನ್ನು ನಾವು ನೋಡಬಹುದು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನಾವು ನೋಡಬಹುದು. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಎಂಬುದಾಗಿ ಹೇಳಲ್ಪಡ್ತದೆ. ನೋಡ್ರಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ತಂದೆಯನ್ನು ಪ್ರೀತಿಸಿ ತಂದೆ ಕೊಟ್ಟಂಥ ಆಜ್ಞೆಗಳನ್ನು ಕೈಗೊಂಡು ನಡೆದಿದ್ದರಿಂದ ತಂದೆ ಮೇಲಿರುವಂಥ ಪ್ರೀತಿನ ಯೇಸು ಸ್ವಾಮಿ ತೋರಿಸುವಂಥವರಾಗಿದ್ದಾರೆ. ಅದೇ ಆಜ್ಞೆಗಳನ್ನು, ದೇವರು ಮಾಡಿದಂಥ ಕಾರ್ಯಗಳನ್ನು ಯೇಸು ಸ್ವಾಮಿ ನಮಗೆ ಹೇಳಿಕೊಡುವಂಥವರಾಗಿದ್ದಾರೆ. ದೇವರನ್ನು ಪ್ರೀತಿಸಿ ಯೇಸು ಸ್ವಾಮಿ ಕೊಟ್ಟಂಥ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರುವಂಥರಾಗಿ ಇರ್ತೇವೆ ಎಂಬುದಾಗಿ ದೇವರು ಹೇಳಿಕೊಡುವಂಥದ್ದಾಗಿದೆ ಪ್ರೇರೆ. ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಮಾತ್ರ ನಾವು ದೇವರ ಮೇಲೆ ಇರುವಂಥ ಪ್ರೀತಿನ ತೋರಿಸುವುದಕ್ಕಾಗೋದು ಪ್ರೇರೆ. ಒಂದು ವೇಳೆ ನಾವು ದೇವರನ್ನು ಪ್ರೀತಿಸ್ತೀವಿ ಎಂಬುದಾಗಿ ಹೇಳ್ಕೊಂಡು ನಾವು ಆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯದೇ ಇರುವುದಾದರೆ ನಾವು ಸುಳ್ಳಾಗಿರುವಂಥವರಾಗಿರ್ತೇವೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಎಂಬುದಾಗಿ ನಾವು ತೋರಿಸುವಂಥವರಾಗಿರಬೇಕು. ಇವತ್ತಿಗೂ ದೇವರು ಅದನ್ನೇ ಇಷ್ಟಪಡುವಂಥವರಾಗಿದ್ದಾರೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ನನ್ನ ಮಕ್ಕಳು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕೆಂಬುದಾಗಿ ದೇವರು ಇವತ್ತಿಗೂ ಅದನ್ನು ಇಷ್ಟಪಡುವಂಥವರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ಇದನ್ನು ವೀಕ್ಷಿಸುತ್ತಿರುವಂಥ ನಾವೆಲ್ಲರೂ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರಾಗಿರೋಣ. ಯಾಕಂದರೆ ದೇವರು ನಮಗೋಸ್ಕರ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾರೆ. ನಾವು ಆತನನ್ನು ಹೆಚ್ಚಾಗಿ ಪ್ರೀತಿ ಮಾಡಬೇಕೆಂಬುದಾದರೆ ಆತನ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯುವಂಥವರಾಗಿರಬೇಕು ಪ್ರಿಯರೇ. ಮೂರನೇದಾಗಿ ನಾವು ನೋಡುವಾಗ ಕ್ರಿಸ್ತನ ಪ್ರೀತಿಯಿಂದ ನಾವು ಅಗಲಿ ಹೋಗಬಾರದು ಪ್ರಿಯರೇ. ನಾವು ಈ ದಿನಗಳಲ್ಲಿ ನೋಡುವಾಗ ಕ್ರಿಸ್ತನ ಪ್ರೀತಿಯಿಂದ ಅನೇಕರು ಅಗಲಿ ಹೋಗುವಂಥ ಕಾರ್ಯಗಳನ್ನು ನಾವು ನೋಡ್ತೇವೆ. ಕಷ್ಟ ಬಂದರೆ ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗ್ತಾರೆ. ಒಂದು ವೇಳೆ ವ್ಯಾಧಿಗಳು ಬಂದರೆ ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಅವಮಾನಗಳು ಬಂದರೆ ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಅನೇಕ ವೇದನೆಗಳು ಬಂದರೆ, ಹಿಂಸೆಗಳು ಬಂದರೆ ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗಬಾರದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ನೋಡುವಾಗ
ಪೌಲನು ರೋಮಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡಬಹುದು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ ಎಂಬುದಾಗಿ ಹೇಳುವಂಥದ್ದಾಗಿದೆ. ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವಂಥ ಯಾವ ಸಂಗತಿಗಳಾಗಿದ್ದರೂ ಅದು ನಮ್ಮನ್ನು ಏನು ಮಾಡುವುದಿಲ್ಲ ಎಂಬುದಾಗಿ ಪೌಲನು ಅಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುವಂಥರಾಗಿದ್ದಾನೆ. ಪ್ರಿಯರೇ, ಅನೇಕ ಕಷ್ಟಗಳು ಪೌಲನಿಗೆ ಬಂತು, ಅನೇಕ ವೇದನೆಗಳು ಪೌಲನಲ್ಲಿ ಜೀವಿತದಲ್ಲಿ ಬಂತು. ನಾವು ನೋಡಬಹುದಾದರೆ ಆತನನ್ನು ಸೆರೆಮನೆಯಲ್ಲಿ ಹಾಕಿದ್ರು, ಕ್ರಿಸ್ತನ ನಿಮಿತ್ತ ಆತನನ್ನು ಹಿಂಸೆ ಪಡಿಸಿದ್ರು, ಅನೇಕ ವೇದನೆಗಳನ್ನು ಪಡಿಸಿದ್ರು. ಆದ್ರೂ ಆತನು ಹೇಳುವಂಥ ಒಂದು ಕಾರ್ಯ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಎಂಬುದಾಗಿ ಹೇಳುವಂಥದ್ದಾಗಿದೆ. ಪ್ರೇರೆ, ಈ ದಿನಗಳಲ್ಲಿ ನಾವು ತಿಳಿದುಕೊಳ್ಳುವಂಥರಾಗಿರಬೇಕು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾವ ಸಂಗತಿಗಳು ಅಗಲಿಸದಂತು ಎಂಬುದಾಗಿ ನಾವು ಹೇಳುವಂಥರಾಗಿರಬೇಕು ಪ್ರಿಯರೇ. ಯಾಕಂದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಹೆಚ್ಚಾಗಿ ಕ್ರಿಸ್ತನ ಪ್ರೀತಿಯಿಂದ ಅಗಲಿ ಹೋಗುವಂಥವ್ರನ್ನ ನಾವು ಹೆಚ್ಚಾಗಿ ನೋಡುವಂಥರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಕೊನೆಯವರೆಗೂ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು ಎಂಬುದಾಗಿ. ಕೊನೆಯವರೆಗೂ ನಾವು ತಾಳಿಕೊಳ್ಳುವಾಗ ನಾವು ರಕ್ಷಣೆ ಹೊಂದುವಂಥರಾಗಿದ್ದೇವೆ. ಈ ಲೋಕದಲ್ಲಿ ಕಷ್ಟಗಳು ಉಂಟು, ಸಂಕಟಗಳು ಉಂಟು, ವೇದನೆಗಳು ಉಂಟು. ಎಲ್ಲವನ್ನು ಸಹಿಸಿಕೊಂಡು ನಾವು ಹೋಗುವಾಗ ಒಂದು ದಿನ ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಬರ್ತಾನೆ. ಆ ಸಮಯದಲ್ಲಿ ನಾವು ಎತ್ತಲ್ಪಡುವಂಥರಾಗಿದ್ದೇವೆ. ನಮ್ಮ ಸ್ವಂತ ಊರು ಅದು ಪರಲೋಕವಾಗಿದೆ. ಪರಲೋಕದಲ್ಲಿ ಅಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಅಲ್ಲಿ ಕಷ್ಟವಿಲ್ಲ, ಸಂಕಟವಿಲ್ಲ, ವೇದನೆ ಇಲ್ಲ, ಅಲ್ಲಿ ನೋವು ಇಲ್ಲ. ನಾವು ಯಾವಾಗಲೂ ಸಂತೋಷವುಳ್ಳವರಾಗಿ ಅಲ್ಲಿ ಇರುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ಒಂದು ವೇಳೆ ಕಷ್ಟ, ಸಂಕಟ, ವೇದನೆ ಇರಬಹುದು. ಅದು ಕೆಲವು ಕಾಲ ಮಾತ್ರ ಈ ಲೋಕದಲ್ಲಿ ನಾವು ಇರುವಂಥವರಾಗಿದ್ದೇವೆ. ಆ ಕಷ್ಟಗಳು ಕೆಲವು ಕಾಲ ಮಾತ್ರ ಇಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ಅದರಿಂದ ನಾವು ಕ್ರಿಸ್ತನ ಪ್ರೀತಿನ ಅಗಲಿ ಬಿಟ್ಟು ನಾವು ಹೋಗದಂತೆ ನಾವು ಇರುವಂಥರಾಗಿರಬೇಕು. ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಯಾವಾಗಲೂ ನೆಲೆದಿರುವಂಥವರಾಗಿ ಇರಬೇಕೆಂಬುದಾಗಿ ನಾವು ನೋಡಬಹುದು ಪ್ರೇರೆ. ಈ 3 ಕಾರ್ಯನ ನಾವು ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥವರಾಗಿರಬೇಕು. ಮೊದಲನೇದಾಗಿ ನಾವು ನಿಮಗೆ ಪುನಃ ಅದನ್ನು ಹೇಳುವಂತನಾಗಿದ್ದೇನೆ. ಮೊದಲನೇದಾಗಿ ನಾವು ದೇವರನ್ನು ನಂಬಬೇಕು. ಏನಂತ ನಂಬಬೇಕು? ಕ್ರಿಸ್ತನು ನಮಗೋಸ್ಕರ ಈ ಲೋಕಕ್ಕೆ ಬಂದನು, ನಮಗೋಸ್ಕರ ಕಲ್ವಾರಿ ಶಿಲುಬೆಯನ್ನು ಹತ್ತಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡನು, ನಮಗೋಸ್ಕರ ಜೀವ ಕೊಟ್ಟನು, 3ನೇ ದಿನದಲ್ಲಿ ಆತನು ಜೀವಂತವಾಗಿ ಎದ್ದನು ಎಂಬುದಾಗಿ ನಾವು ನಂಬುವಂಥರಾಗಿರಬೇಕು. ಎರಡನೇದಾಗಿ ನಾವು ದೇವರನ್ನು ಪ್ರೀತಿಸಬೇಕು. ದೇವರನ್ನು ಪ್ರೀತಿಸುವುದೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾಗಿದೆ. ಆತನ ಆಜ್ಞೆ ಯಾವುದೆಂಬುದಾಗಿ ನಾವು ನೋಡುವಾಗ ಮತ್ತಾಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ದೇವರನ್ನು ಪ್ರೀತಿಸಬೇಕು, ನಮ್ಮ ನೆರೆಯವರನ್ನು ಪ್ರೀತಿಸಬೇಕೆಂಬುದಾಗಿ 2 ಆಜ್ಞೆಗಳು ಹೇಳುವಂಥದ್ದಾಗಿದೆ ಪ್ರಿಯರೇ. 3ನೇದಾಗಿ ನಾವು ನೋಡುವಾಗ ಕ್ರಿಸ್ತನ ಪ್ರೀತಿಯಿಂದ ನಾವು ಅಗಲಿ ಹೋಗಬಾರದು. ಎಷ್ಟೇ ಕಷ್ಟ ವೇದನೆಗಳು ಬಂದ್ರೂ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ದೃಢವಾಗಿ ನೆಲೆದಿರಬೇಕೆಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಪ್ರಿಯರೇ. ಈ 3 ಕಾರ್ಯಗಳನ್ನು ನಾವು ಮಾಡಬೇಕು. ಯಾಕಂದರೆ ದೇವರು ತನ್ನ ಒಬ್ಬನೇ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆತನ ನಂಬುವ ಒಬ್ಬನಾದರೂ ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಕ್ಕೋಸ್ಕರ ಆತನನ್ನು ಕೊಟ್ಟಿದ್ದಾರೆ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಎಲ್ಲ ಜನರ ಮೇಲೆ ದೇವರು ಪ್ರೀತಿಯನ್ನು ಇಟ್ಟಿದ್ದಾರೆ ಪ್ರಿಯರೇ. ಇದನ್ನು ವೀಕ್ಷಿಸುತ್ತಿರುವಂಥ ನೀವುಗಳು ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸುವಂತೆ, ಕ್ರಿಸ್ತನ ಪ್ರೀತಿ ಇಡೀ ಎಲ್ಲ ದೇಶಕ್ಕೆಲ್ಲ ತಿಳಿಯಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಸ್ವರ್ಗೀಯ ತಂದೆಯೇ, ಸ್ವಾಮಿ, ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆಪ್ಪ. ಈ ಒಂದು ಸಮಯದಲ್ಲಿ ಇದನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಸ್ವಾಮಿ, ಅವರ ಒಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ. ಕರ್ತನೆ, ನಿನ್ನ ಪ್ರೀತಿಯು ಕರ್ತನೆ ಇಡೀ ಎಲ್ಲ ಕರ್ತನೆ ದೇಶದಲ್ಲಿ ದೇವರೇ ಅದು ಹರಡಲ್ಪಡಲಿ ದೇವರೇ. ಅವರ ಕುಟುಂಬಗಳಲ್ಲಿ ಅವರ ಕರ್ತನೆ ನೋಡುತ್ತಿರುವಂಥ ಎಲ್ಲರ ಜೀವಿತದಲ್ಲೂ ನಿನ್ನ ಪ್ರೀತಿಯು ಸ್ವಾಮಿ ಇದು ಹರಡಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆಪ್ಪ. ಒಂದು ವೇಳೆ ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಹೊಸದಾಗಿ ನೋಡುವಂಥವರಾಗಿದ್ದಾರೋ ಅವರು ಕರ್ತನೆ ಈ ಸಮಯದಲ್ಲಿ ದೇವರೇ ಅಪ್ಪ ನಿನ್ನ ಪ್ರೀತಿಯನ್ನು ತಿಳಿದುಕೊಂಡು ಅವರ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರೊಬ್ಬೊಬ್ಬರನ್ನು ಮುಟ್ಟು ಸ್ವಾಮಿ. ಒಂದು ವೇಳೆ ಈ ದಿನದಲ್ಲಿ ಕಷ್ಟದಲ್ಲಿ ಕಣ್ಣೀರಲ್ಲಿ ಇರುವಂಥ ಜನರನ್ನು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಬಿಡುಗಡೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ನೀನು ಸ್ವಾಮಿ ಅವ್ರನ್ನ ಬಿಡುಗಡೆ ಮಾಡುವಂತೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆಪ್ಪ. ಅವರನ್ನು ಮುಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ 3 ಕಾರ್ಯಗಳನ್ನು ಅವರ ಜೀವಿತದ ತಿಳಿದುಕೊಂಡು ಕರ್ತನೇ ಅವರು ಕ್ರಿಸ್ತನಲ್ಲಿ ದೃಢವಾಗಿ
ನಿಂತುಕೊಳ್ಳುವಂತೆ ಕೃಪೆಯನ್ನು ದಯಪಾಲಿಸು ಸ್ವಾಮಿ. ನೀವು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್.